ನಾನು ಕಾಂಗ್ರೆಸ್ ನಾಯಕರಿಗೆ ಕರ್ನಾಟಕದ ಸಿದ್ದರಾಮಯ್ಯನವ್ರಿಗೆ ಆಗ್ರಹ ಮಾಡ್ತೀನಿ, ಒಂದು ವೈಟ್ ಪೇಪರ್ ಬಿಡುಗಡೆ ಮಾಡಿ ಸ್ವಾಮಿ. ನೀವೇನೋ ಲೆಕ್ಕ ತಳಕ್ ಪಳಕ್ ಮಾಡೋದು, ಹಿಂದೆ ಮುಂದೆ ಮಾಡೋದು ಅದೆಲ್ಲ ಬಿಟ್ಬಿಡಿ. ಡೈರೆಕ್ಟಾಗಿ 2004 ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಸೋನಿಯಾ ಗಾಂಧಿಯವರ ರಿಮೋಟ್ ಕಂಟ್ರೋಲಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು 2004 2004ರಿಂದ 2014ವರೆಗೂ ಕಾಂಗ್ರೆಸ್ ಸರ್ಕಾರ, 10 ವರ್ಷ ಕಾಂಗ್ರೆಸ್ ಸರ್ಕಾರ. ಆಗ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ರು, ಬರದಲ್ಲಿ ಎಷ್ಟು ಹಣ ಬಿಡುಗಡೆ ಮಾಡಿದ್ರು, ರೈಲ್ವೆಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ರು, ರೋಡ್ಗೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ರು, ಜಲಜೀವನ್ ಕುಡಿಯೋ ನೀರಿಗೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ರು, ಟೋಟಲ್ ಹಾಕ್ಬಿಡಿ, ಟೋಟಲ್ ಕೊಟ್ಬಿಡಿ ಸಾಕು ನಮಗೆ. ಟೋಟಲ್ಲಾಗಿ ಎಷ್ಟು ಹಣ ಬಿಡುಗಡೆ ಮಾಡಿದ್ರು, ಕೇಂದ್ರ ಸರ್ಕಾರದ ಅನುದಾನ ಎಷ್ಟು ಬಂತು, ಗ್ರ್ಯಾಂಟ್ ಎಷ್ಟು ಕೊಟ್ಟರು, ಇಷ್ಟನ್ನು ಕೂಡ 2004ರಿಂದ 2014ವರೆಗೂ ಬಿಡುಗಡೆ ಮಾಡಿ. 2014ರಿಂದ ಮೋದಿಯವ್ರದ್ದು 2024ವರೆಗೂ ಮೋದಿಯವರು ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಈ ಎಲ್ಲ ಗ್ರ್ಯಾಂಟ್ಗಳಲ್ಲಿ ಬಿಡುಗಡೆ ಮಾಡಿ. ಹಣ ಜನ ತೀರ್ಮಾನ ಮಾಡಲಿ. ನೀವೇನು ಅದರಲ್ಲಿ ಕಿತಾಪತಿ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಸಿದ್ದರಾಮಯ್ಯನವರು ಅದು ಬಿಟ್ಬಿಡ್ತಾರೆ, ಬೇರೆದು ಹೇಳ್ತಾರೆ ಯಾವುದಾದ್ರೂ. ಬೇಡ, ನೆಟ್ ಎಷ್ಟು ಬಂದಿದೆ, ಟೋಟಲ್ ಅಮೌಂಟ್ ಕರ್ನಾಟಕಕ್ಕೆ 2004ರಿಂದ 2014, 2014ರಿಂದ ನರೇಂದ್ರ ಮೋದಿಯವರು 2024, ಇಷ್ಟರಲ್ಲಿ ಎಷ್ಟು ಹಣ ಬಂದಿದೆ, ಇದೊಂದು ವೈಟ್ ಪೇಪರನ್ನು ರಿಲೀಸ್ ಮಾಡಿ. ನೀವು ಜನ ತೀರ್ಮಾನ ಮಾಡಿ. ಆಮೇಲೆ ಸಿದ್ದರಾಮಯ್ಯನವರು ಅಂದರೆ ದಾರಿ ತಪ್ಪಿಸೋದು. ನಾವು ಅಸೆಂಬ್ಲಿಯಲ್ಲಿ ನೋಡಿದ್ದೀರಲ್ಲ, ಯಾರೋ ಒಂದು ಸರಿ MLA ಕೇಳಿದ್ರೆ, ಯಾವುದೋ ವಿಚಾರಕ್ಕೆ, ರೋಡ್ ವಿಚಾರಕ್ಕೆ ಕೇಳಿದ್ರೆ, ನಿನಗೆ ಕಾಗುಣಿತ ಗೊತ್ತಾ, ಕಾ ಅಂದರೆ ಏನು, ಕಾ ಕೊಂಬು, ಕೂ ಅಂದರೆ ಏನು, ಹಿಂಗೆ ಹೋಗ್ಬಿಡ್ತಾರೆ. ಅಂದರೆ ಎಸ್ಕೇಪ್ ಮಾಡೋದು ಅದು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನೋಡಪ್ಪ ತಾರತಮ್ಯ ಆಗಿದೆ ಏನೋ. ನಾವು ಕರ್ನಾಟಕದವರು ಜಾಸ್ತಿ ಟ್ಯಾಕ್ಸ್ ಕಟ್ತೀರಂತೆ, ಕಟ್ತೀರಿ. ನಮಗಿಂತ ಜಾಸ್ತಿ ಮಹಾರಾಷ್ಟ್ರದವ್ರು ಕಟ್ತಾರೆ. ನಂಬರ್ ಒನ್ ಇಡೀ ದೇಶದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕೊಡೋಂಥ ರಾಜ್ಯ ಮಹಾರಾಷ್ಟ್ರ. ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಹೇಳ್ಬೇಕಲ್ಲ. ಡೆಲ್ಲಿಯವರು ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾರೆ, ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ. ಅದು ಉತ್ತರ ಭಾರತ ರಾಜ್ಯಗಳಲ್ಲ. ಚಂಡೀಗಢ ಅವರೆಷ್ಟು ಟ್ಯಾಕ್ಸ್ ಕಟ್ತಾರೆ, ಅವ್ರಿಗೆ ಎಷ್ಟು ಹಣ ಕೊಟ್ಟಿದ್ದೀರಾ ಹೇಳಬೇಕು ನೀವು. ಆವಾಗ ಅರ್ಥ ಆಗ್ತೈತೆ ನಿಮಗೆ. ಆಯ್ತಪ್ಪ.